ಇವನ ಹೆಸರು ಲೂಕ್. ಇವನ್ ಎಂತ ದೊಡ್ಡ ಕಿರಾತಕ ಅಂದ್ರೆ ಊರವರೆಲ್ಲ ಸೇರಿ ಇವನ್ ಕಾಟ ತಡಿಯಕ್ಕಾಗದೆ ಇವನ್ನ ಬೇರೆ ದೇಶ ಕಳಿಸ್ಬೇಕು ಅಂತ ಫಂಡ್ ಮಾಡ್ತಾ ಇದಾರೆ. ಇವನು ಫಾರಿನಿಗೆ ಹೋಗೋ ಹಿಂದಿನ ದಿನ ಲೂಕ್ ನ ಗರ್ಲ್ ಫ್ರೆಂಡ್ ಬಸ್ ನಲ್ಲಿ ಬರ್ಬೇಕಾದ್ರೆ ಒಂದು ಎಡವಟ್ ಅನ್ನ ಮಾಡ್ತಾಳೆ. ಅದರಿಂದ ಒಬ್ಬ ವ್ಯಕ್ತಿಯ ಪ್ರಾಣ ಹೊರಟೋಗುತ್ತೆ. ಈ ಹುಡುಗಿ ಯಾರ ಪ್ರಾಣನ ತೆಗೆದ್ಲೋ ಅದೇ ವ್ಯಕ್ತಿಯನ್ನ ಕೊಲ್ಬೇಕು ಅಂತ ಒಬ್ಬ ಸೀರಿಯಲ್ ಕಿಲ್ಲರ್ ಅದೇ ಬಸ್ ನಲ್ಲಿ ಬಂದು ಕುಳಿತಿರ್ತಾನೆ. ಈ ಘಟನೆ ನಡೆದಾಗ ಆ ಬಸ್ ನಲ್ಲಿ ಕೇವಲ 4 ಜನ ಇರ್ತಾರೆ. ಲೂಕ್ ನ ಗರ್ಲ್ ಫ್ರೆಂಡ್, ಆ ಸೀರಿಯಲ್ ಕಿಲ್ಲರ್, ಹಾಗೆ ಆ ಬಸ್ ನ ಡ್ರೈವರ್ ಮತ್ತೆ ಕಂಡಕ್ಟರ್ ಅಲ್ಲೇ ಇರ್ತಾರೆ. ಆ ಹುಡುಗಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಈ ಡ್ರೈವರ್ ಮತ್ತೆ ಕಂಡಕ್ಟರ್ದಾದ್ರೆ ಈ ಬಾಡಿನ ಎತ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಆ ಸೀರಿಯಲ್ ಕಿಲ್ಲರ್ದಾಗಿರುತ್ತೆ. ಆಗ್ಲೇ ನೋಡಿ ಈ ಕಿರಾತಕ ಲೂಕ್ ನ ಎಂಟ್ರಿ ಮತ್ತೆ ಇನ್ನೊಂದ್ಸಲ ಆಗೋದು. ಅವನು ಈ ಬಸ್ಸನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಬಂದು ಬಸ್ಸನ್ನ ಅಡ್ಡ ಹಾಕಿ ಒಳಗೆ ಬಂದು ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಇಲ್ಲಿ ಇಷ್ಟೆಲ್ಲ ಕತೆ ನಡೆದಿದೆ ಅಂತ. ಅವನು ಅವನ ಗರ್ಲ್ ಫ್ರೆಂಡ್ಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾನೆ. ಈ 5 ಜನ ಸೇರಿ ಆ ಬಾಡಿನ ಡಿಸ್ಪೋಸ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಆದ್ರೆ ಹೇಗಾದ್ರೂ ಮಾಡಿ ಡೆಡ್ ಬಾಡಿನ ಇವ್ರ 4 ಜನಕ್ಕೆ ಗೊತ್ತಾಗ್ದಿರೋ ಹಾಗೆ ನಾನು ತಗೊಂಡು ಹೋಗ್ಬೇಕು ಅಂತ ಆ ಸೀರಿಯಲ್ ಕಿಲ್ಲರ್ ಹೊಂಚಾಗ್ತಾ ಇರ್ತಾನೆ. ಈ ಸೀರಿಯಲ್ ಕಿಲ್ಲರ್ಗೆ ಅವನದೇ ಆದಂತ ಒಂದು ಸ್ಪೆಷಾಲಿಟಿ ಇರುತ್ತೆ. ಅದಕ್ಕೆ ಅವನನ್ನ ಬನಾನಾ ಕಿಲ್ಲರ್ ಅಂತ ಕರೀತಾ ಇರ್ತಾರೆ. ಯಾಕಂದ್ರೆ ಅವ್ನ್ ಕೊಲೆ ಮಾಡೋದೇ ಮುದುಕ್ರನ್ನ, ಅವ್ರನ್ನ ಕೊಲೆ ಮಾಡಿ ಅವ್ರ ಬಾಯಿಗೆ ಬಾಳೆಹಣ್ಣನ್ನ ಇಡ್ತಾ ಇರ್ತಾನೆ. ಅವ್ನ್ ಯಾಕೆ ಹೀಗ್ ಮಾಡ್ತಾ ಇರ್ತಾನೆ ಅನ್ನೋದು ನೀವು ಸಿನಿಮಾದಲ್ಲೇ ನೋಡ್ಬೇಕು. ಇಲ್ಲಿ ಲ್ಯೂಕ್ ಅವನ್ನ ಹಾಗೆ ಅವ್ನ ಗರ್ಲ್ ಫ್ರೆಂಡ್ ಅನ್ನ ಹೇಗೆ ಈ ಪ್ರಾಬ್ಲಮ್ ಇಂದ ಹೊರಗೆ ಕರ್ಕೊ ಬರ್ತಾನೆ, ಹಾಗೆ ಆ ಸೀರಿಯಲ್ ಕಿಲ್ಲರ್ ಏನೆಲ್ಲ ಮಾಡ್ತಾನೆ, ಕೊನೆಗೆ ಆ ಡೆಡ್ ಬಾಡಿನ ತಗೊಂಡು ಹೋಗ್ತಾನ ಇಲ್ವೋ ಅನ್ನೋದೇ ಈ ಸಿನಿಮಾದ ಕತೆ. ಈ ಸಿನಿಮಾದ ಹೆಸರು ಮರಾನಾ ಮಾಸ್. ಇದೊಂದು ಮಲಯಾಳಂ ಸಿನಿಮಾ. ಈ ಸಿನಿಮಾ ಸೋನಿ ಲೆವೆಲ್ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರು ಹೋಗಿ ನೋಡ್ಬೋದು.